ದಟ್ ಮೊದಲು 3 ಲಿಂದ ಸ್ಟಾರ್ಟ್ ಮಾಡ್ಬೇಕನ್ರಿ. 5 ಲಿಂದ ಮಾಡಿದ್ರೆ ನಡೀತಿಲ್ಲನ್ರಿ, ನಡೀತದ್ರಿ. 5 ಲಿಂದ ಮಾಡಿದ್ರೆ ನಡೀತೈತಿ. ಆದ್ರೆ ಒಂದು ಪ್ರಾಪರ್ ಆಗಿ ಆರ್ಡರ್ ಇರಲಿ ಅನ್ನೋ ಸಲ ನಾವು ಈ ರೀತಿ ಮಾಡ್ಕೊತಾರೆ. ಸೈನ್ ಬಗ್ಗೆ ಹುಷಾರಾಗಿರ್ರಿ. ನಾನು ಪದೇ ಪದೇ ನಿಮ್ಗೆ ನೆನ್ಪು ಮಾಡ್ತೀನಿ, ಸೈನ್ ನ ಬಿಡಾಕ್ ಹೋಗ್ಬೇಡ್ರಿ. ಸೈನ್ ನಮ್ ಲೆಕ್ಕ ಹಾಳು ಮಾಡ್ತಿರ್ತೈತಿ. ವಾಟ್ ಇಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ? ದಟ್ ಇಸ್ ಹಾಫ್ ಇಂಟು ಬೇಸ್ ಇಂಟು height is equal to 48. ಸರ್ ಇದನ್ನ ಮಾಡ್ಬೇಕನ್ರಿ, ಇದನ್ನ ಮಾಡುವಂತ ಅವಶ್ಯಕತೆ ಇಲ್ರಿ, ರಫ್ ಆಗಿ ಮಾಡ್ಕೋತೀವಿ. ಇದು ದಟ್ ಇದನ್ನ ನಮ್ಮ ಇದ್ರೊಳಗೆ ಪೇಪರ್ ಒಳಗೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಚೆಕ್ ಮಾಡ್ಕೊಳ್ಳೋ ಸಲ ಇದನ್ನ ಮಾಡ್ತಾ ಇರೋದು. ರೈಟ್ ಬಂತು ನೋಡ್ರಿ. 5 3 15, 15 2 30, 5 2 10, 10 2 20. 20 into 30 ಮಾಡಿದ್ರೆ 600 ಬರ್ತೈತಿ. ಆ ನಂತರ 30 ಒಳಗೆ 20 ಮೈನಸ್ ಮಾಡಿದ್ರೆ ನಮ್ಗೆ 10 ಬರ್ತೈತಿ. 30 ಜನ ಹೋಗಿದ್ರೆ ಒಬ್ಬೊಬ್ರಿಗೆ 30 ರೂಪಾಯಿ ಬರ್ತಿತ್ತು. 20 ಜನ ಹೋಗಿದ್ದಕ್ಕೆ ಒಬ್ಬೊಬ್ಬರಿಗೆ 45 ರೂಪಾಯಿ ಬೀಳಾಕತೈತಿ. ಅಂದ್ರೆ ಒಬ್ಬೊಬ್ಬರಿಗೆ 15 ರೂಪಾಯಿ ಖರ್ಚು ಹೆಚ್ಚಿಗೆ ಬರಾಕತೈತಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳ್ಕೊತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡ್ತಿದ್ವಿ, 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ 4th ಚಾಪ್ಟರ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇದ್ವಿ. 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಇದ್ವಿ. ಅದರೊಳಗೆ ನಾವು 53rd ಕ್ವಶನ್ ತನಕ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಮಾಡಿದ್ವಿ. 4 ಕ್ವಶನ್ಸ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 54th ಇಂದ ಹಿಡಿದು ದಟ್ 57th ತನಕ ದಟ್ 4 ಪ್ರಾಬ್ಲಮ್ಸ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ರೈಟ್. ಸೊ ಇದಕ್ಕೂ ಮುಂಚೆ ನಾವು ಫಸ್ಟ್ ಪಾರ್ಟ್ ವಿಡಿಯೋದೊಳಗೆ ಏನ್ ಮಾಡಿದೆ ಅಂತಂದ್ರೆ ಅಲ್ಲಿ 10 ಮಿನಿಟ್ಸ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದೇನ್ರಿ. ಅದು ಮಾತ್ರ ಚೆನ್ನಾಗದ. ಅದು 10 ನಿಮಿಷ ನೋಡ್ಕೊಂಡು ಇಲ್ಲಿಗೆ ಬರ್ರಿ. ಇದೇನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ಸ್ ನಿಮ್ಗೆ ಒಂದೇ ಸಾರಿ ಏನಪ್ಪಾ ಅಂದ್ರೆ ಈಸಿಯಾಗಿ ಅರ್ಥ ಆಗಿರ್ತವೆ. ಓಕೆನಾ? ರೈಟ್. ಸೊ ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ಸರ್ ದಟ್ ನಿಮ್ಮ ವಿಡಿಯೋ ಇದೇ ಮೊದಲೇ ಸಾರಿ ನೋಡ್ತಾ ಇದ್ದೀವಿ ಅನ್ನೋದಾಯ್ತು ಅಂತಂದ್ರೆ ನನ್ನ ಒಂದು ಸಣ್ಣ ಪರಿಚಯವನ್ನ ನಿಮ್ಗೆ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಸೊ ಬರ್ರಿ ದಟ್ ಈ ವಿಡಿಯೋದ ಮೊದಲೇ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡೋಣ. 54th ಕ್ವಶನ್, ಏಜ್ ಆಫ್ ಎ father is 30 years more than his son. After 5 years, the product of their ages becomes 400. Find the present ages of both the son and father. ಓಕೆ ರೈಟ್. ಸೊ ದಟ್ ಇದ್ರೊಳಗ ನಮ್ಗ ಏನ ಒಂದು ಇದು ಗೊತ್ತಾಗತೈತಿ ಅಂದ್ರೆ ಆಫ್ಟರ್ 5 years ಅಂತಂದ್ರೆ ಒಂದ್ ಏನಪ್ಪಾ ಅಂತಂದ್ರೆ ದಟ್ ಥಿಂಗ್ ಕೊಟ್ಟಿದಾರ, ಒಂದು ವಿಷಯವನ್ನು ಕೊಟ್ಟಿದಾರ. ಸೊ ಹಂಗಾಗಿ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಇಬ್ರು ಅದಾರಿ. ಯಾರ್ರಿ? ಸನ್ ಮತ್ತು ಫಾದರ್. ನಮ್ಗ ಯಾರು ಇಂಪಾರ್ಟೆಂಟ್? ಫಸ್ಟ್ ಸನ್ ಇಂಪಾರ್ಟೆಂಟ್. ಸೊ ಹಿಂಗಾಗಿ ಏನ್ ಮಾಡೋಣ ಅಂತಂದ್ರೆ ಸನ್ ಏಜ್ ಫಾದರ್ಸ್ ಏಜ್. ಓಕೆ, ಸನ್ಸ್ ಏಜ್ ಫಾದರ್ಸ್ ಏಜ್. ಸೊ ದಟ್ ಪ್ರೆಸೆಂಟ್ ಏಜ್ ಅನ್ನ ನಾವು ಏನ್ ಮಾಡೋಣ ಅಂತಂದ್ರೆ ಒಬ್ಬರದು ಎಕ್ಸ್ ಆಗಿರ್ಲಿ, ಇನ್ನೊಬ್ಬರದು ಏನಾಗಿರ್ಲಿ ಅಂತಂದ್ರೆ ವಾಯ್ ಆಗಿರ್ಲಿ. ಆ ನಂತರ ನಮ್ಮ ಪ್ರಾಬ್ಲಮ್ ಒಳಗೆ ನೋಡಿದ್ವಿ ಅಂತಂದ್ರೆ ಆಫ್ಟರ್ 5 years ಅಂತ ಕೊಟ್ಟಿದ್ದಾರೆ. ಸೊ ದಟ್ ಆಫ್ಟರ್ 5 years ಒಂದು ಟೇಬಲ್ ಹಾಕೊಳ್ಳೋಣ ಅಂತ. ಓಕೆ. ಸೊ ಇಲ್ಲಿ ಪ್ರೆಸೆಂಟ್ ಏಜ್ ಎಕ್ಸ್ ಆಗಿತ್ತು ಅಂತಂದ್ರೆ ಆಫ್ಟರ್ 5 years ಅವ್ರದ್ದು ಏಜ್ ಎಷ್ಟಾಗತ್ರಿ? ಎಕ್ಸ್ ಪ್ಲಸ್ 5 ಆಗುತ್ತೆ. ವಾಯ್ ಅಂತಂದ್ರೆ ಆಫ್ಟರ್ 5 years ಏನಾಗತ್ರಿ? ವಾಯ್ ಪ್ಲಸ್ 5 ಆಗ್ತೈತಿ. ಸೊ ಎಲ್ಲಾ ಬರ್ಕೊಂಡ ನಂತರ ನೀಟಾಗಿ ಇದಕ್ಕೊಂದು ನಾವು ಏನ್ ಮಾಡೋಣ ಅಂತಂದ್ರೆ ಬಾಕ್ಸ್ ಹಾಕೊಳ್ಳೋಣ ಅಂತ. ಎಲ್ಲಾನು ನಮಗೆ ಸಪರೇಟ್ ಸಪರೇಟ್ ಆಗಿ ಕಾಣಿಸ್ಲಿ ಅನ್ನೋ ಸಲುವಾಗಿ ಈ ರೀತಿ ಮಾಡ್ಕೊಳ್ಳೋಣ. ರೈಟ್. ಒಂದ್ಸರಿ ಇನ್ನೊಂದ್ಸರಿ ಪ್ರಾಬ್ಲಮ್ ಓದೋಣ. ಏನದ್ರಿ? ಏಜ್ ಆಫ್ ಎ ಫಾದರ್ ಈಸ್ 30 years more than his son. ಓಕೆ, ಫಾದರ್ ಏಜ್ ಈಸ್ 30 years more than his son. ಕರೆಕ್ಟ್ ಏನ್ರಿ? ತಂದೆಯ ವಯಸ್ಸು ಅವನ ಮಗನ ವಯಸ್ಸಿನ 30 ವರ್ಷ ಹೆಚ್ಚಿಗೆ ಐತಿ. ಇನ್ನೂ ಚೆನ್ನಾಗಿ ಹೇಳೋದಾಯ್ತು ಅಂತಂದ್ರೆ ಅವ್ರು 30 ವರ್ಷ ಇದ್ದಾಗ ಅವ್ರ ಮಗ ಹುಟ್ಟ. ಸಿಂಪಲ್. ರೈಟ್. ಮುಂದುವರೆದ ಏನ್ ಹೇಳ್ತಾರ್ರಿ ಅವರು? ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಬಿಕಮ್ಸ್ 400. ಸಾರಿ, ಆಫ್ಟರ್ 5 years, 5 ವರ್ಷ ಆದ ನಂತರ ಏನ್ರಿ? ಇದು ಆಫ್ಟರ್ 5 years ಕತಿ ಇಲ್ಲಿ ಬರೆಯೋಣ. ಆಫ್ಟರ್ 5 years, ಆಫ್ಟರ್ 5 years ಏನ್ರಿ? ಆಫ್ಟರ್ 5 years, after 5 years, after 5 years, after 5 years, the product of the ages becomes 400. ಅವ್ರದ್ದು ಏಜ್ ಪ್ರಾಡಕ್ಟ್ ಏನದ? ಮಗನ ವಯಸ್ಸು ಆ ನಂತರ ಅವರ ಫಾದರ್ ವಯಸ್ಸು, ಅದರದ್ದು ಎರಡರದ್ದು ಪ್ರಾಡಕ್ಟ್ ಎಷ್ಟಾಗುತ್ತೆ ಅಂತಂದ್ರೆ 400 ಆಗುತ್ತಂದ್ರಿ. ಓಕೆ, ಹಂಗಂದ್ರ ಅವರಿಬ್ಬರು ವಯಸ್ಸೆಷ್ಟು, ಪ್ರೆಸೆಂಟ್ ಏಜ್ ಎಷ್ಟು ಅಂತ ಕೇಳಿಕತ್ತಾರೆ. ರೈಟ್. ಸಿಂಪಲ್. ಓಕೆ. ಬಟ್ ನಮಗಿಲ್ಲಿ ದಟ್ ಪ್ರಾಬ್ಲಮ್ ಇರೋದು ಏನಪ್ಪಾ ಅಂತಂದ್ರೆ ವೇರಿಯೇಬಲ್ ನಮ್ಗೆ ಎರಡು ಇರಬಾರ್ದು, ಒಂದೇ ವೇರಿಯೇಬಲ್ ಇರಬೇಕು. ಸೊ ಒಂದೇ ವೇರಿಯೇಬಲ್ ಇರಬೇಕು ಅಂತಂದ್ರೆ ಈ y ವ್ಯಾಲ್ಯೂ ಅನ್ನ ತಂದು ಇದ್ರೊಳಗೆ ಹಾಕ್ಬಿಡೋಣ. ನಮ್ಗ y ಡಿಲೀಟ್ ಆಗ್ತೈತಿ, x ಅಷ್ಟ ಉಳಿತೈತ್ರಿ. ಸೊ ಇದು ಫಸ್ಟ್ ಇಕ್ವೇಶನ್ ಆಗಿರ್ಲಿ, ಆ ನಂತರ ಇದೇನಾಗಿರ್ಲಿ ಅಂತಂದ್ರೆ ಸೆಕೆಂಡ್ ಇಕ್ವೇಶನ್ ಆಗಿರ್ಲಿ. ಓಕೆ. ಸೊ ಫ್ರಮ್ equations
1 and 2 ಈ ಎರಡು ಇಕ್ವೇಶನ್ಸ್ ಲಿಂದ ನಾವು ತಗೊಂಡ್ವಿ ಅಂತಂದ್ರೆ ಇಲ್ಲಿ ಎರಡನೇ ಇಕ್ವೇಶನ್ ನಾನು ಆರ್ಡರ್ ಮಾಡ್ತೀನಿ x ಪ್ಲಸ್ 5 ಇಂಟು y ದಲ್ಲಿ ಏನ್ ಮಾಡೋಣ್ರಿ x ಪ್ಲಸ್ 30 ಪ್ಲಸ್ 5 ಈಸ್ ಈಕ್ವಲ್ ಟು 400. ಓಕೆ ಇದೇನಾಗತ್ರಿ x ಪ್ಲಸ್ 5 ಇಂಟು x ಪ್ಲಸ್ 30 ಪ್ಲಸ್ 35 ಅಂತಂದ್ರೆ ಏನಾಗುತ್ತೆ 30 ಪ್ಲಸ್ 5 ಅಂದ್ರೆ ಏನಾಗುತ್ತೆ 35 ಈಸ್ ಈಕ್ವಲ್ ಟು 400. ಓಕೆ ಇವೆರಡನ್ನು ಇಂಟು ಮಾಡೋಣ ಮೊದಲು x ಇಂದ x ಗೆ ಆನಂತರ x ಇಂದ 35 ಗೆ x ಇಂಟು x ಸ್ಕ್ವೇರ್ ಪ್ಲಸ್ 35 ಇಂಟು x ಅಂದ್ರೆ 35x ನಂತರ 5 ಇಂಟು x 5 ಇಂಟು 35 5 ಇಂಟು x 5x ಪ್ಲಸ್ 5 ಇಂಟು 35 ಅಂತಂದ್ರೆ 150 ಪ್ಲಸ್ 25 ಅಂತಂದ್ರೆ 175 400 ಎಡಗಡೆ ಹೋಗ್ಲಿ ಮೈನಸ್ 400 ಆಗುತ್ತೆ ಇಸ್ ಈಕ್ವಲ್ ಟು 0. x ಸ್ಕ್ವೇರ್ 35x ಪ್ಲಸ್ 5x ಅಂತಂದ್ರೆ 40x. ಓಕೆ ಸೊ 175 ಮೈನಸ್ 400 ದಟ್ 400 175 ಕಡೆನ ಎಷ್ಟು ಉಳಿತಿದ್ರಿ 125 ಅಲ್ಲ 225 ಉಳಿತು ಎಷ್ಟು ಉಳಿದ್ರಿ 225 ದೊಡ್ಡ ನಂಬರ್ ಹಿಂದೆ ಮೈನಸ್ ಅದರಿ ದಟ್ ಹಿಂದ್ಗಡೆ ಇಲ್ಲಿ ಏನು ಬರ್ತದೆ ಅಂದ್ರೆ ಮೈನಸ್ ಬರ್ತೈತಿ ಈಸ್ ಈಕ್ವಲ್ ಟು 0 ರೈಟ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನದರಿ 1 ಅದ ಏನು ಇಲ್ಲ ಅಂದ್ರೆ 1 ಇರ್ತೈತಿ. ಸಿ ಈ 1 ಅನ್ನ ಈ ಮೈನಸ್ 100 225 ನ ಮಲ್ಟಿಪ್ಲೈ ಮಾಡೋಣ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 225 ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಏನ್ ಬರಬೇಕು ಅಂದ್ರೆ 40 ಬರಬೇಕು. ಹಂಗಂದ್ರೆ ಆ ಎರಡು ನಂಬರ್ ಯಾವುವು ಅಂತ ನೋಡ್ಬೇಕು. ಓಕೆ ರೈಟ್ ಡೈರೆಕ್ಟ್ ಆಗಿ ಹೇಳಂದ್ರೆ ಹೆಂಗೆ ಹೇಳೋದ್ರಿ ಅದರ ಸಂಬಂಧ ಏನ್ ಮಾಡೋಣ ಅಂದ್ರೆ ಇದನ್ನ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಅಂತ ಡಿವೈಡ್ ಮಾಡ್ಕೊಳ್ಳೋಣ. ಎಷ್ಟರಿಂದ ಡಿವೈಡ್ ಮಾಡ್ತೀರಾ ಫಸ್ಟ್ 3 ಲಿಂದ ಮಾಡ್ರಿ. ಫಸ್ಟ್ 2 ನೋಡ್ತೀವಿ 2 ಇಲ್ಲ ಅಂದ್ರೆ ನೆಕ್ಸ್ಟ್ ಪ್ರೈಮ್ ನಂಬರ್ 3 3 7 21 1 ಉಳಿತಿ 15 ಐತೆ 3 5 15 ನೆಕ್ಸ್ಟ್ 3 ಲಿಂದ ಡಿವೈಡ್ ಆಗ್ತದೆ 3 2 6 1 ಉಳಿತಿ 3 5 15 ನೆಕ್ಸ್ಟ್ 5 5 25 ನೆಕ್ಸ್ಟ್ 5 1 5 ಸರ್ ದಟ್ ಮೊದಲಕ್ಕೆ 3 ಲಿಂದ ಸ್ಟಾರ್ಟ್ ಮಾಡ್ಬೇಕನ್ರಿ 5 ಲಿಂದ ಮಾಡಿದ್ರೆ ನಡೀತಿಲ್ಲನ್ರಿ ನಡೀತದ್ರಿ 5 ಲಿಂದ ಮಾಡಿದ್ರೆ ನಡೀತೈತಿ ಆದ್ರೆ ಒಂದು ಪ್ರಾಪರ್ ಆಗಿ ಆರ್ಡರ್ ಇರಲಿ ಅನ್ನೋ ಸಲ ನಾವು ಈ ರೀತಿ ಮಾಡ್ಕೋತಾ ಇರೋದು. ಓಕೆನಾ ರೈಟ್. ಯಾವ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 20 ಬರ್ತದ್ರಿ 40 ಬರ್ತದ 3 3 is 9 9 5 is 45 ಇಂಟು 5 ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ 225 ಬರ್ತೈತಿ. ಅಂತರ 45 ಒಳಗೆ 5 ಹೋದ್ರೆ ಏನ್ ಬರ್ತೈತಿ ಅಂತಂದ್ರೆ 40 ಬರ್ತೈತಿ. ಓಕೆನಾ ರೈಟ್. ಸೊ 45 ಇಂಟು 5 ರೈಟ್. ಇಲ್ಲಿ ದೊಡ್ಡ ಇದೇನಂದ್ರೆ ಪ್ಲಸ್ ಬರಬೇಕು ಪ್ಲಸ್ ಬರ್ಬೇಕಂದ್ರೆ ದೊಡ್ಡ ನಂಬರ್ ಇಂದ ಪ್ಲಸ್ ಇರಲಿ ಸಣ್ಣ ನಂಬರ್ ಇಂದ ಮೈನಸ್ ಬರ್ಕೊಂಡಂತ 45 ಇಂಟು ಮೈನಸ್ 5 ಮಾಡಿದ್ರೆ ಮೈನಸ್ 225 ಬರ್ತೈತಿ. 40 ಒಳಗೆ 5 ಒಳಗೆ 5 ಹೋದ್ರೆ ಏನ್ ಬರ್ತೀರಿ 40 ಬರ್ತದೆ. ಓಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಅನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಕೋತೀವ್ರಿ 45x ಮೈನಸ್ 5 ಮೈನಸ್ 225 ಇಸ್ ಈಕ್ವಲ್ ಟು 0. ಇವೆರಡರೊಳಗೆ ಕಾಮನ್ ಏನ್ರಿ ಎಕ್ಸ್ ಅನ್ನ ಕಾಮನ್ ತೆಗಿತೀವಿ. ಇಲ್ಲಿ ಒಂದು ಎಕ್ಸ್ ಹೋದ್ರೆ ಇನ್ನೊಂದು ಎಕ್ಸ್ ಇಲ್ಲಿ ಉಳಿದೈತಿ ಎಕ್ಸ್ ಹೊರಗಡೆ ಹೋಗ್ತಂದ್ರೆ ಇಲ್ಲಿ ಏನ್ ಬರ್ತೈತಿ 45 ಬರ್ತೈತಿ. ಇವೆರಡರೊಳಗೆ ಕಾಮನ್ ಏನ್ರಿ ಮೈನಸ್ 5 ಇಲ್ಲಿ ಎಕ್ಸ್ ಬರ್ತೈತಿ ಆನಂತರ ಪ್ಲಸ್ 5 4 20 2 ಉಳಿತು 4 5 5 25 ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಪ್ಲಸ್ 45 ಬಂದದಂದ್ರೆ ಇಲ್ಲೂ ಎಕ್ಸ್ ಪ್ಲಸ್ 45 ಕರೆಕ್ಟ್ ಅದ. ಎರಡರೊಳಗೂ ಕಾಮನ್ ಏನ್ರಿ ಎಕ್ಸ್ ಪ್ಲಸ್ 45 ಕಾಮನ್ ಬರ್ತೈತಿ. ಇಲ್ಲಿ ಎಕ್ಸ್ ಪ್ಲಸ್ 45 ಕಾಮನ್ ಬಂದ್ರೆ ಇಲ್ಲಿ ಎಕ್ಸ್ ಬರ್ತೈತಿ ಇಲ್ಲಿ ಏನ್ ಬರ್ತೈತಿ ಮೈನಸ್ 5 ಇಸ್ ಈಕ್ವಲ್ ಟು 0. ಓಕೆ ಇವೆರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ಅಂದ್ರೆ ಒಂದು ಇದಾದ್ರೂ 0 ಆಗಿರ್ಬೇಕು ಅಥವಾ ಇದಾದ್ರೂ 0 ಆಗಿರ್ಬೇಕು. 45 ಬಲ್ಗಡೆ ಹೋದ್ರೆ ಮೈನಸ್ 45 5 ಬಲ್ಗಡೆ ಹೋದ್ರೆ ಪ್ಲಸ್ 5. ಓಕೆ ಇವು ಎರಡರೊಳಗೆ ಯಾವ್ದು ನಮ್ಮ ಆನ್ಸರ್ ಅಂತಂದ್ರೆ ನಾವು ಇಲ್ಲಿ ನಿರ್ಧಾರ ಮಾಡಬೇಕು. ಓಕೆ ನಾವಿಲ್ಲಿ ಏನ್ ಹೇಳಕತ್ತೀವಿ ಎಕ್ಸ್ ಅಂದ್ರೆ ಏನದ ಅದೊಂದು ಏಜ್ ಅದ ವಯಸ್ಸು. ಈಗ ಏಜ್ ನೆಗೆಟಿವ್ನಾಗ ಇರ್ಲಿಕ್ಕಿಲ್ಲ ಮೈನಸ್ 5 ವರ್ಷ ಮೈನಸ್ 10 ವರ್ಷ ಹಂಗೇನಾದ್ರು ಇರುತ್ತೇನ್ರಿ ಇಲ್ಲ. ಹಂಗಾಗಿ ಇದೇನಪ್ಪಾ ಅಂದ್ರೆ ಇದು ಬರಲ್ಲ ಇದು ನಮ್ಮ ಆನ್ಸರ್ ಆಗಿರ್ತೈತಿ. ರೈಟ್. ಎಕ್ಸ್ ಅಂದ್ರೆ ಏನ್ರಿ ಸನ್ ಪರ್ಸೆಂಟೇಜ್. ಓಕೆ ಇಲ್ಲಿ ಬೇಡ ಇಲ್ಲಿ ಕೆಳಗಡೆ ಸನ್ಸ್ ಏಜ್ ಎಷ್ಟಂದ್ರೆ 5 ವರ್ಷ ಆನಂತರ ಫಾದರ್ಸ್ ಏಜ್ ಈಕ್ವಲ್ ಟು ಫಾದರ್ಸ್ ಏಜ್ y is equal to ಅವ್ರ ಇದು x plus 30 ಅಂತಂದ್ರೆ x plus 30 that is 5 plus 30 is equal to 35 years.
5 years. ಓಕೆ, ಸೊ ಇದೇನ್ರಿ 5 ಬಂತು, ಇದು 35 ಬಂತು. 5 ವರ್ಷದ ನಂತರ ಇದೇನಾಗ್ತದೆ, ಇವ್ರದ್ದು ವಯಸ್ಸು ಎಷ್ಟಾಗುತ್ತೆ, 10 ಆಗ್ತದೆ. 35 ಪ್ಲಸ್ 5 ಅಂದ್ರೆ ಇದು 40 ಆಗ್ತದೆ. ಓಕೆ, 5 ವರ್ಷಗಳ ನಂತರ ಅವ್ರ ಏಜ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತೈತೆ ಅಂದ್ರೆ 400 ಅಂದ್ರಿ. 40 ಇಂಟು 10 ಮಾಡಿದ್ರೆ ಏನ್ ಬರ್ತೈತಿ ಅಂದ್ರೆ 400 ಬರ್ತೈತಿ. ಹಂಗಂದ್ರೆ ನಾವು ಮಾಡಿರುವಂತ ಪ್ರಾಬ್ಲಮ್ ಏನೈತ್ರಿ, ಕರೆಕ್ಟ್ ಐತಿ. ಸರಿನಾ? ರೈಟ್. ಇದು 54th ಕ್ವಶನ್ ಆಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. 55th ಕ್ವಶನ್ ಏನದರಿ, ನಂಬರ್ ಮೇಲೆ ಈ ಪ್ರಾಬ್ಲಮ್ ಅನ್ನ ಕೊಟ್ಟಿದಾರ. ಏನ್ರಿ, ಎ ನಂಬರ್ ಇಸ್ 3 more than the other number. ಒಂದು ನಂಬರ್ ಇನ್ನೊಂದು ನಂಬರ್ಕಿನ್ನ 3 ದೂರದೈತಿ ಅಂತಾರ. ಇರ್ಲಿ, if the sum of their squares is 29, then find the numbers ಅಂತ ಹೇಳಕತ್ತಾರೆ. ಏನ್ರಿ, ಅವು ಎರಡರದ್ದು ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಏನ್ ಬರಾಕತೈತಿ ಅಂದ್ರೆ 29 ಬರಾಕತೈತಿ. ಹಂಗಂದ್ರ ಅವು ಎರಡು ನಂಬರ್ ಯಾವ ಆಗಿರ್ತಾವ ಅಂತ ಕೇಳಕತ್ತಾರೆ. ಓಕೆ, ಸೊ ಲೆಟ್ 1, ಓಕೆ ಬೇಡ, ಫಸ್ಟ್ ನಂಬರ್ ಅಂತ ತಗೋಣ. ಓಕೆ, ಲೆಟ್ ಫಸ್ಟ್ ನಂಬರ್ ಬಿ ಎಕ್ಸ್, ಸೆಕೆಂಡ್ ನಂಬರ್ ಬಿ ವೈ. ಒಂದು ಎಕ್ಸ್ ಆಗಿರ್ಲಿ, ಒಂದು ವೈ ಆಗಿರ್ಲಿ. ಏನ್ ಹೇಳಕತ್ತಾರ್ರಿ, ಒಂದು ನಂಬರ್ ಇನ್ನೊಂದು ನಂಬರ್ಕಿನ ಏನಪ್ಪಾ ಅಂದ್ರೆ 3 ದೊಡ್ಡದೈತಿ ಅನ್ನಕತ್ತಾರ. ಹಂಗಂದ್ರೆ ಒಂದು ನಂಬರ್ ಇನ್ನೊಂದು ನಂಬರ್ಕಿನ 3 ದೊಡ್ಡದೈತಿ. ಯಾವ ನಂಬರ್ಕಿನ, ಎಕ್ಸ್ ಕಿನ 3 ದೊಡ್ಡದೈತಿ ಅಂತ. 3 ಇಟ್ ಇಸ್ ಬಿಗರ್ ದ ಏನ್ರಿ, 3 ಮೋರ್ ದನ್ ದಟ್ ಅದರ್ ನಂಬರ್ ಅಂತ ಹೇಳಕತ್ತಾರ. ಸೊ y is equal to x plus 3 ಅಂತ ಬರೀಬಹುದು. ಆ ನಂತರ ಮತ್ತೆ ಇನ್ನೊಂದು ಏನ್ ಹೇಳಕತ್ತೀರಿ, ಸ್ಕ್ವೇರ್ ಆಫ್ ದೋಸ್ ಸಮ್ ಆಫ್ ದ ಸ್ಕ್ವೇರ್ ಆಫ್ ದೋಸ್ ನಂಬರ್ಸ್ ಏನಂದ್ರೆ 29 ಅಂತ ಅನ್ನಕತ್ತಾರ. ಅಂದ್ರೆ x square plus y square is equal to ಏನ್ರಿ 29 ಅಂತ ಹೇಳ್ಕತ್ತಾರೆ. ಆಗ್ಬೋದಾ? ಸರಿ, ಇದು ಫಸ್ಟ್ ಇಕ್ವೇಶನ್ ಆಗ್ಲಿ, ಆನಂತರ ಇದು ಸೆಕೆಂಡ್ ಇಕ್ವೇಶನ್ ಆಗಿರ್ಲಿ. ಇಲ್ಲಿ y ವ್ಯಾಲ್ಯೂ ಇದ್ರದ್ದು y ವ್ಯಾಲ್ಯೂನ ತಗೊಂಡಿದ್ರೊಳಗೆ ಹಾಕೋಣ. ನಮ್ಗೆ y ಡಿಲೀಟ್ ಆಗ್ತದ್ರಿ, x ಅಷ್ಟ ಉಳಿತೈತಿ. ರೈಟ್, ಫ್ರಮ್ equations 1 and 2, x square plus y square ಅಂದ್ರೆ ಏನ್ ಬರ್ತ್ರಿ, x plus 3 whole square is equal to 29. ಓಕೆ, x square ಗೆ x square ಅದೇ ರೀತಿ ಬರೋಣ. ಇದು ಯಾವ ತರ ಅದರಿ, ಇದು ಯಾವ ಫಾರ್ಮ್ ಆಗೈತಿ, a plus b whole square ಫಾರ್ಮ್ ಆಗೈತಿ. ಅಂದ್ರೆ a square plus 2 3s are 6, 6 into x, 6x plus b square ಅಂದ್ರೆ 3 square ಅಂದ್ರೆ 9 ಬರ್ತೈತಿ, is equal to 29. ಓಕೆ, ಈ 29 ಈ ಕಡೆ ಹಾಕ್ಬಿಡ್ರಲ್ಲ, -29 ಆಗ್ತೈತಿ, is equal to 0. x square plus x square 2x square plus 6x plus 9 minus 29. 29 ಒಳಗೆ 9 ಅನ್ನ ಮೈನಸ್ ಮಾಡೋಣ್ರಿ. 29 ಒಳಗೆ 9 ಹೋದ್ರೆ 20 is equal to 0. ಸೈನ್ ಹಾಕ್ಬೇಕಲ್ರಿ, ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ದೊಡ್ಡ ನಂಬರ್ ಏನ್ ಮೈನಸ್ ಅದ, ಹಂಗಂದ್ರೆ ಇದರಿಂದ ಮೈನಸ್ ಬರ್ತದೆ. ನೆಕ್ಸ್ಟ್ ಏನ್ರಿ, ಇವು ಎಲ್ಲಾವು 2 ಲಿಂದ ಡಿವೈಡ್ ಆಗ್ತಾವು. ಸೊ ಎಲ್ಲಾವು 2 ಲಿಂದ ಡಿವೈಡ್ ಆಗ್ತಾವು ಅಂತಂದ್ರ ಇದನ್ನ ಹೋಲ್ ಇಕ್ವೇಶನ್ ನ 2 ಲಿಂದ ಡಿವೈಡ್ ಮಾಡ್ರಿ. ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇದು x ಸ್ಕ್ವೇರ್ ಬರ್ತೈತಿ ಪ್ಲಸ್ 2 3s 6 minus 10 is equal to 0. ಸರಿನಾ? ರೈಟ್, ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ 1 ಅದರಿ. 1 into -10 ಇದನ್ನ ಮಲ್ಟಿಪ್ಲೈ ಮಾಡ್ರಿ. ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ -10 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ 3 ಬರಬೇಕು. ಯಾವ ಎರಡು ನಂಬರ್ ಮಾಡಿದ್ರೆ 10 ಬರ್ತೈತಿ. ಸಣ್ಣ ಹುಡುಗರು ಸಹಿತ ಕೇಳಿದ್ರೆ ಹೇಳ್ತಾರೆ ಏನ್ರಿ, 5 2s 10 ಬರ್ತೈತಿ. ಓಕೆ, ರೈಟ್, 5 2s 10. ಓಕೆ, ಆಯ್ತು. ಇದು ಪ್ಲಸ್ ಬರಬೇಕು ಅಂತಂದ್ರೆ ಪ್ಲಸ್ 3 ಬರ್ಬೇಕಂದ್ರೆ ಸಣ್ಣ ನಂಬರ್ ಇಂದ ಮೈನಸ್ ಹಾಕೋಣ, ದೊಡ್ಡ ನಂಬರ್ ಇಂದ ಪ್ಲಸ್ ಇರಲಿ. 5 - 2 ಇದೇ ಬೇರೆ ರೀ, ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡ. ಓಕೆನಾ? 5 into 2 ಮಾಡಿದ್ರೆ -10 ಬರ್ತೈತಿ. 5 ಒಳಗೆ -2 ಮೈನಸ್ ಮಾಡಿದ್ರೆ ಏನ್ ಬರ್ತೈತಿ ಅಂದ್ರೆ 3 ಬರ್ತೈತಿ. ಓಕೆ, ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ರಿ. x ಸ್ಕ್ವೇರ್ ಪ್ಲಸ್ 5x minus 2x minus 10 is equal to 0. ಇವೆರಡರೊಳಗೆ ಕಾಮನ್ ಏನ್ ತೆಗಿತೀರಿ, x ಕಾಮನ್ ತೆಗಿತೀವಿ. ಇಲ್ಲಿ x ಒಂದು ಹೊರಗೆ ಹೋಯ್ತು ಅಂದ್ರೆ ಇನ್ನೊಂದು x ಉಳಿತೈತಿ, ಪ್ಲಸ್ ಇಲ್ಲಿ x ಹೊರಗಡೆ ಹೋದ್ರೆ ಇಲ್ಲಿ 5 ಉಳಿತೈತಿ. ಇಲ್ಲಿ ಏನ್ ತಗೊಳ್ಳೋಣ, -2 ಕಾಮನ್ ತೆಗಿತೀವಿ. ಹಂಗಂದ್ರೆ ಇಲ್ಲಿ x ಉಳಿತೈತಿ, ಇಲ್ಲಿ +5. ಸೈನ್ ಬಗ್ಗೆ ಹುಷಾರಾಗಿರ್ರಿ. ನಾನು ಪದೇ ನಿಮ್ಗೆ ನೆನ್ಪು ಮಾಡ್ತೀನಿ, ಸೈನ್ ನ ಬಿಡಾಕ್ ಹೋಗ್ಬಿಡ್ರಿ. ಸೈನ್ ನಮ್ ಲೆಕ್ಕ ಹಾಳು ಮಾಡ್ತಿರ್ತೈತಿ. ಓಕೆ, ಇವೆರಡರೊಳಗೆ ಕಾಮನ್ ಏನ್ ಮಾಡ್ತೀರಿ, ಕಾಮನ್ ಏನ್ ತೆಗಿತೀರಿ, x + 5 ತೆಗಿತೀವಿ. x + 5 ಹೋದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ x ಉಳಿತೈತಿ, ಇಲ್ಲಿ -2 ಉಳಿತೈತಿ, ಈಸ್ ಈಕ್ವಲ್ ಟು 0. ಓಕೆ, 2 ಇಂಟು ಮಾಡಿದ್ರೆ 0 ಬರಾಕತ್ತಿ. ಹಂಗಂದ್ರೆ ಒಂದು ಇದು 0 ಆಗಿರ್ತೈತಿ, ಅಥವಾ ಇದು 0 ಆಗಿರ್ತೈತಿ. +5 ಬಲ್ಗಡೆ ಹೋದ್ರೆ -5, 2 ಬಲ್ಗಡೆ ಹೋದ್ರೆ
ಪ್ಲಸ್ 2 ಬರ್ತೈತಿ. ನಾವು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ? ನಂಬರ್ ಬಗ್ಗೆ. ಓಕೆ, ಸೊ ಅದು ಪಾಸಿಟಿವ್ ನೆಗೆಟಿವ್ ಅಂತ ನಮ್ಗೆ ಹೇಳಿಲ್ಲ. ದಟ್ ಆನ್ಸರ್ -5 ಆದ್ರೂ ಬರ್ಬೋದು, +2 ಆದ್ರೂ ಬರ್ಬೋದು. ಓಕೆ, ಸೊ ದಟ್ ಎರಡೂ ನಾವು ಇಲ್ಲಿ ಏನ್ ಮಾಡಿಬಿಡೋಣ ಅಂತಂದ್ರೆ ಮೆನ್ಷನ್ ಮಾಡೋಣ. ಏನ್ರಿ? ಒಂದೇದ್ದು ಒಂದ್ ವೇಳೆ ಇಫ್ x is equal to -5, ಒಂದ್ ವೇಳೆ x ವ್ಯಾಲ್ಯೂ -5 ಆಯ್ತು ಅಂತಂದ್ರೆ y ಏನಾಗುತ್ತೆ ರೀ? y is equal to -5 + 3 ಅಂದ್ರೆ -5 + 3 ಅಂದ್ರೆ -2 ಬರ್ತೈತಿ. ಒಂದ್ ವೇಳೆ ಇಫ್ x is equal to 2, ಒಂದ್ ವೇಳೆ x ವ್ಯಾಲ್ಯೂ 2 ಆದ್ರೆ y ವ್ಯಾಲ್ಯೂ ಏನಾಗುತ್ತೆ ರೀ? 2 + 3 ಏನಾಗುತ್ತೆ? 5 ಆಗುತ್ತೆ. ಸೊ therefore those numbers are -5 and -2 ಅಥವಾ 5 and 2. ಓಕೆನಾ? ರೈಟ್. ಅವು -5 -2 ಆದ್ರೂ ಆಗಿರ್ಬೋದು, 5 and 2 ಆದ್ರೂ ಆಗಿರ್ಬೋದು. ಓಕೆ, ಸೊ ಇಲ್ಲಿ ಒಂದ್ಸರಿ ನೋಡಿದ್ರಿ ಅಂತಂದ್ರೆ ಈಗ 2 ಮತ್ತೆ 5 ತಗೊಂಡ್ವಿ ಅಂತಂದ್ರೆ ದಟ್ 5 ಅನ್ನೋದು 3 ಕಿನ ಏನಪ್ಪಾ ಅಂದ್ರೆ 2 ಹೆಚ್ಚಿಗೆ ಐತಿ. ಒಂದ್ ವೇಳೆ -2 -5 ತಗೊಂಡ್ವಿ ಅಂತಂದ್ರೆ -2 ಅನ್ನೋದು -5 ಕಿನ ಏನಪ್ಪಾ ಅಂತಂದ್ರೆ 3 ಹೆಚ್ಚಿಗೆ ಐತಿ. ಓಕೆ, ಇಲ್ಲಿ ಸ್ಕ್ವೇರ್ಸ್ ಅನ್ನ ನೋಡಿದ್ರೆ 5 ಸ್ಕ್ವೇರ್ 25, 2 ಸ್ಕ್ವೇರ್ 4, 25 + 4 ಅಂದ್ರೆ 29 ನಡೀತೈತಿ. ಓಕೆ, ಒಂದ್ ವೇಳೆ -5 -2 ಹಾಕಿದ್ವಿ ಅಂದ್ರೆ -5 ಸ್ಕ್ವೇರ್ 25 ಬರ್ತೈತಿ, -2 ಸ್ಕ್ವೇರ್ 4 ಬರ್ತೈತಿ. 25 ಮತ್ತೆ 4 ಸ್ಕ್ವೇರ್ ಎರಡೂ ಸಮ ಏನಾಗುತ್ತೆ ಅಂದ್ರೆ ಅದು ಏನ್ ಬರ್ತೈತಿ ಅಂದ್ರೆ 29 ಬರ್ತೈತಿ. ಓಕೆ, ಇದಾದ್ರೂ ಪೇರ್ ಆಗಿರ್ಬೋದು, ಈ ಪೇರ್ ಆದ್ರೂ ಏನಪ್ಪಾ ಅಂದ್ರೆ ನಮ್ಗ ಆನ್ಸರ್ ಆಗಿರ್ಬೋದು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 56th ಕ್ವಶನ್ ಏನಂದ್ರೆ ನೋಡ್ರಿ, the base of a triangle is 4 cm more than twice its height. If the area of triangle is 48 cm square, then find the length of the length of the base and height of the triangle. Okay, right. So ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಟ್ರಯಾಂಗಲ್ ಇದ್ದ ಹೈಟ್ ಮತ್ತೆ ಬೇಸ್ ಬಗ್ಗೆ ಮಾತಾಡಿದಾರ. ರೈಟ್, ಇಲ್ಲಿ ದಟ್ ಹಿಂದೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಟ್ರಯಾಂಗಲ್ ಇದ್ದ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಅಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ರಿ, ಬಟ್ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲ, ಯಾವುದೋ ಒಂದು ಟ್ರಯಾಂಗಲ್ ಅದ ರ್ಯಾಂಡಮ್. ಸೊ ಹಿಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಈ ರೀತಿಯಾದಂತಹ ಟ್ರಯಾಂಗಲ್ ತಕೊಳ್ಳೋಣ. ಲೆಟ್ ದಿಸ್ ಬಿ ಬೇಸ್ ಅಂಡ್ ದಿಸ್ ಇಸ್ ಹೈಟ್. ಓಕೆ, ಹೈಟ್. ಓಕೆ, ಬೇಸ್ x ಆಗಿರ್ಲಿ, ಹೈಟ್ ಏನಾಗಿರ್ಲಿ ಅಂತಂದ್ರೆ y ಆಗಿರ್ಲಿ. ರೈಟ್. ಓಕೆ, ಇನ್ನೊಂದ್ಸರಿ ಏನೋ ಪ್ರಾಬ್ಲಮ್ ಗೊತ್ತೇನೆ ನೋಡ್ರಿ. ದ ಬೇಸ್ ಆಫ್ ದ ಟ್ರಯಾಂಗಲ್ ಈಸ್, ಓಕೆ ರೈಟ್, ಅದಕ್ಕಿಂತ ಮುಂಚೆ ಲೆಟ್ ಬೇಸ್ ಬಿ x ಅಂಡ್ ಹೈಟ್ ಬಿ y. ಇದು x ಆಗಿರ್ಲಿ, ಇದು y ಆಗಿರ್ಲಿ. ರೈಟ್. ಸೊ ನಂತರ ಬೇಸ್ ಆಫ್ ಎ ಟ್ರಯಾಂಗಲ್ ಈಸ್ 4 cm more than the twice of its height. ಬೇಸ್ ಆಫ್ ಟ್ರಯಾಂಗಲ್ ಅಂದ್ರೆ ಏನ್ರಿ? x is ಏನದರಿ? ಇಟ್ ಇಸ್ 4 cm more than the twice the height of the triangle. Twice its height. ಓಕೆ, ಸೊ ಒಂದು ಟ್ರಯಾಂಗಲ್ ಇದ್ದು ಬೇಸ್ ಏನದಂದ್ರ ಅದ್ರದ್ದು ಹೈಟ್ ಇದ್ದು ಟ್ವೈಸ್ ಕಿನ 4 ಮೋರ್ ಐತಿ ಅಂತ ಹೇಳಕತ್ತಾರ. ಅದನ್ನ ಮ್ಯಾಥಮೆಟಿಕಲಿ ನಾವು ಈ ರೀತಿಯಾಗಿ ಬರ್ಕೋಬಹುದು. ಆ ನಂತರ ಮುಂದುವರೆದವ್ರು ಏನ್ ಹೇಳಕತ್ತಾರ್ರಿ? ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟೈತಿ ಅಂತ ಹೇಳಕತ್ತಾರ ಅಂತಂದ್ರ 48 centimeter square ಐತಿ ಅಂತ ಹೇಳಕತ್ತಾರ. ವಾಟ್ ಇಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ? ದಟ್ ಇಸ್ half into base into height is equal to 48. that is half. ಬೇಸ್ ಅಂದ್ರೆ ಎಷ್ಟದರಿ? ಬೇಸ್ ಅಂದ್ರೆ x ಅದ, ಹೈಟ್ ಅಂದ್ರೆ y ಅದ. ಓಕೆ, ಇಂಟು y is equal to 48. ಈ 2 ಬಲಗಡೆ ತಗೊಂಡು ಹೋಗೋಣ. xy is equal to 2 ಬಲಗಡೆ ತಗೊಂಡು ಹೋದ್ರೆ ಇಂಟು 2 ಆಗ್ತತಿ, ಅಂದ್ರೆ xy is equal to 96 ಆಗ್ತತಿ. ಓಕೆ, ರೈಟ್. ನಮ್ಗೆ ಇಲ್ಲಿ ಎರಡು ಇಕ್ವೇಶನ್ ಅದಾವ್ರಿ. x equal to 2y plus 4 ಅಂತ, 4 ಏನ್ರಿ? x equal to 2y plus 4 ಅನ್ನೋದೊಂದು, ನಂತರ xy equal to 96 ಅನ್ನೋದು. ಎರಡು ವೇರಿಯೇಬಲ್ ಎರಡು ಇಕ್ವೇಶನ್ ಅದಾವ. ಈ ರೀತಿ ಇರ್ಲಿಕ್ಕಿಲ್ಲ. ನಮ್ಗೆ ಏನ್ ಬೇಕಂದ್ರೆ ಒಂದೇ ವೇರಿಯೇಬಲ್ ಇದ್ರೆ ನಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಿಂಗಾಗಿ ಏನ್ ಮಾಡೋಣ, ಇವೆರಡೂ ಮಿಕ್ಸ್ ಮಾಡಿ ಏನ್ರಿ ಒಂದ್ ವೇರಿಯೇಬಲ್ ನ ತೆಗೆದು ಹಾಕೋಣ, ಒಂದ್ ವೇರಿಯೇಬಲ್ ಇರೋ ತರ ನಾವು ನೋಡ್ಕೊಳ್ಳೋಣ ಅಂತ. ಇಲ್ಲಿ x equal to 2y plus 4 ನ ಇದನ್ನ ಇಲ್ಲಿ ಹಾಕಿದ್ವಿ ಅಂತಂದ್ರೆ, x ವ್ಯಾಲ್ಯೂ ಇಲ್ಲಿ ಹಾಕಿದ್ವಿ ಅಂತಂದ್ರೆ ನಮ್ಗೆ x ಹೋಗ್ತೈತಿ, y ಅಷ್ಟ ಉಳಿದೈತಿ. ಓಕೆ, ರೈಟ್. ಫ್ರಮ್ ಇಕ್ವೇಶನ್ಸ್ 1 and 2, ಫಸ್ಟ್ ಮತ್ತೆ ಸೆಕೆಂಡ್ ಇಕ್ವೇಶನ್ ನಾವು ನೋಡಿದ್ವಿ ಅಂತಂದ್ರೆ x ಇದ್ದಲ್ಲಿ ಏನ್ ಮಾಡೋಣ, 2y plus
4 ಬರ್ಕೊಳ್ಳೋಣ. 2y plus 4 into y. 2y plus 4 into y is equal to 96. ಇದನ್ನ ಮಲ್ಟಿಪ್ಲೈ ಮಾಡ್ರಿ. y into 2y ಮಾಡಿದ್ರೆ 2y ಸ್ಕ್ವೇರ್ ಬರ್ತೈತಿ ಪ್ಲಸ್ 4 into y ಮೊದಲಕ್ಕೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ, ಆ ನಂತರ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ ಪ್ಲಸ್ 4y. ಓಕೆ, 96 ನ ಎಡಗಡೆ ತಗೊಂಡು ಹೋಗೋಣ. -96 ಈಸ್ ಈಕ್ವಲ್ ಟು 0. ಓಕೆ, ಇವೆಲ್ಲವೂ 2 ಲಿಂದ ಡಿವೈಡ್ ಆಗ್ತಾವು. ಸೊ ಹೋಲ್ ಇಕ್ವೇಶನ್ ನ ಏನ್ ಮಾಡ್ರಿ ಅಂತಂದ್ರೆ 2 ಲಿಂದ ಡಿವೈಡ್ ಮಾಡ್ರಿ. ಇದು 2 ಲಿಂದ ಡಿವೈಡ್ ಆದ್ರೆ ಇದು y ಸ್ಕ್ವೇರ್ ಆಗ್ತೈತಿ ಪ್ಲಸ್ 2y ಮೈನಸ್ 2 4 ಜಾ 8 1 3 2 8 ಜಾ 16 ಈಸ್ ಈಕ್ವಲ್ ಟು 0. ರೈಟ್? ಓಕೆ, ಸೊ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಇದನ್ನ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡ್ತೇವಿ. ಸೊ 1 ಇಂಟು -48 ಅಂದ್ರೆ ಏನ್ ಬರ್ತ್ರಿ? ಮಲ್ಟಿಪ್ಲೈ ಮಾಡಿದ್ರೆ -48 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ 2 ಬರ್ಬೇಕ್ರಿ. ಅಂತಾವು ನಂಬರ್ ಎರಡದವ್ರಿ. ಅಂತ ಎರಡು ನಂಬರ್ ಯಾವ್ದವ್ರಿ? ವೆರಿ ಡಿಫಿಕಲ್ಟ್ ಕ್ವಶನ್ ಏನ್ರಿ ದಟ್. ಅಂತ ನಂಬರ್ ಆ ಎರಡು ನಂಬರ್ ಯಾವಪ್ಪ ಅಂತಂದ್ರ 8 and 6. -48 ಬರಬೇಕು, ಇದು ಪ್ಲಸ್ 2 ಬರ್ಬೇಕಂದ್ರೆ ಬಿಗ್ಗರ್ ನಂಬರ್ ಇಂದ ಪ್ಲಸ್, ಸ್ಮಾಲರ್ ನಂಬರ್ ಇಂದ ಮೈನಸ್ ಹಾಕಿದ್ರೆ ಆಗಿರುತ್ತೆ. ರೈಟ್? ಸೊ ಇದೇನಾಗತ್ರಿ? y ಸ್ಕ್ವೇರ್ ಪ್ಲಸ್ ಮಿಡಲ್ ಟರ್ಮ್ ನಾವು ಯಾವ ರೀತಿ ಸ್ಪ್ಲಿಟ್ ಮಾಡ್ತೀವಿ? ಪ್ಲಸ್ 8y ಮೈನಸ್ 6y ಮೈನಸ್ 48 ಈಸ್ ಈಕ್ವಲ್ ಟು 0. ಇವೆರಡರೊಳಗೂ y ಕಾಮನ್ ತೆಗೆಯೋಣ. ಇದೇನಾಗುತ್ತೆ? y ಪ್ಲಸ್ 8. ಓಕೆ, ಇದು ಇಲ್ಲಿ -6 ಕಾಮನ್ ತೆಗೆದ್ರೆ ಅಂದ್ರೆ ಇಲ್ಲಿ ಏನ್ ಬರ್ತ್ರಿ? y ಬರ್ತೈತಿ. ಇಲ್ಲಿ ಪ್ಲಸ್ 8 ಈಕ್ವಲ್ ಟು 0. ಎರಡರೊಳಗೂ ಕಾಮನ್ ಏನ್ರಿ? y ಪ್ಲಸ್ 8 ಕಾಮನ್ ಬರ್ತೈತಿ. ಇಲ್ಲಿ y ಪ್ಲಸ್ 8 ಹೋದ್ರೆ ಇಲ್ಲಿ y ಉಳಿತೈತಿ. ಇಲ್ಲಿ -6 ಈಸ್ ಈಕ್ವಲ್ ಟು 0. ಹಂಗಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಹಂಗಂದ್ರೆ y ಪ್ಲಸ್ 8 ಈಕ್ವಲ್ ಟು 0 ಆಗಿರ್ತೈತಿ, ಅಥವಾ y ಮೈನಸ್ 6 ಈಕ್ವಲ್ ಟು 0 ಆಗಿರ್ತೈತಿ. ಓಕೆ, ಸೊ y ಪ್ಲಸ್ 8 ಈಕ್ವಲ್ ಟು 0 ಐತಿ ಅಂತಂತಂದ್ರೆ ಅದನ್ನ ಏನ್ ಮಾಡ್ರಿ? 8 ಬಲಗಡೆ ಹೋದ್ರೆ -8 ಆಗ್ತೈತಿ. ಆ ನಂತರ 6 ಇದು ಬಲಗಡೆ ಹೋದ್ರೆ y ಇಸ್ ಈಕ್ವಲ್ ಟು 6 ಆಗಿರ್ತೈತಿ. ರೈಟ್? ನಾವಿಲ್ಲಿ ಮಾತಾಡ್ತಿದ್ದೇನ್ರಿ? ಲೆಂತ್ ಬಗ್ಗೆ ಮಾತಾಡ್ತಿದೀವಿ, ಹೈಟ್ ಮತ್ತೆ ಬೇಸ್ ಬಗ್ಗೆ ಮಾತಾಡ್ಲಿಕ್ಕೀವಿ. ಹಂಗಂದ್ರೆ ಇದು ನೆಗೆಟಿವ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇದೇನಂದ್ರೆ ಪಾಸಿಟಿವ್ ಇರಬೇಕು. ಹಂಗಂದ್ರೆ y ಅಂದ್ರೆ ಏನ್ರಿ? ಹೈಟ್. ಸೊ ಹೈಟ್ ಆಫ್ ಟ್ರಯಾಂಗಲ್ ಏನಾಗಿರ್ತೈತಿ ಅಂದ್ರ 6 ಸೆಂಟಿಮೀಟರ್ ಆಗಿರ್ತೈತಿ. ಆ ನಂತರ ಬೇಸ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರ ಬೇಸ್ ಎಷ್ಟದರಿ? ದಟ್ ಈಸ್ 2y ಪ್ಲಸ್ 4. 2 ಇಂಟು y ಅಂದ್ರೆ ಏನದರಿ? 6 ಅದ ಪ್ಲಸ್ 4. 2 6 12. 12 ಪ್ಲಸ್ 4 ಅಂದ್ರೆ 16 ಸೆಂಟಿಮೀಟರ್ ಆಗಿರ್ತೈತಿ. ಹೈಟ್ 6 ಸೆಂಟಿಮೀಟರ್ ಆಗಿರ್ತೈತಿ, ಬೇಸ್ 16 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ದಟ್ ಇದು ಕರೆಕ್ಟ್ ಅದ ಇಲ್ಲ ಅಂತಂದ್ರೆ ಒಂದ್ಸಾರಿ ಚೆಕ್ ಮಾಡ್ರಿ. ಇದ್ರ ಡಬಲ್ 6 ಡಬಲ್ 12, 12 ಪ್ಲಸ್ 4 ಮಾಡಿದ್ರೆ 16. ನಾವು ಅದನ್ನೇ ಹಾಕಿ ಇಲ್ಲಿ ವ್ಯಾಲ್ಯೂ ತಗೊಂಡಿದ್ದು, ಇದು ಸರಿ. ಇದನ್ನ ಒಂದ್ಸಾರಿ ಚೆಕ್ ಮಾಡ್ರಿ, ಅದರದ್ದು ಏರಿಯಾ ಕರೆಕ್ಟ್ 48 ಸೆಂಟಿಮೀಟರ್ ಸ್ಕ್ವೇರ್ ಇರ್ತದ ಇಲ್ಲ ಅಂತಂದೇಳಿ. ಓಕೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಬೇಕು. ಹಾಫ್ ಇಂಟು ಬೇಸ್ ಅಂದ್ರೆ 16 ಇಂಟು ಹೈಟ್ ಅಂದ್ರೆ 6. 2 1 2, 2 8 16, 8 6 48 ಸೆಂಟಿಮೀಟರ್ ಸ್ಕ್ವೇರ್ ಐತಾ? ಐತಿ. ಹಂಗಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಸರ್ ಇದನ್ನ ಮಾಡ್ಬೇಕನ್ರಿ? ಇದನ್ನ ಮಾಡುವಂತ ಅವಶ್ಯಕತೆ ಇಲ್ರಿ, ರಫ್ ಆಗಿ ಮಾಡ್ಕೋತೀವಿ. ಇದು ದಟ್ ಇದನ್ನ ನಮ್ಮ ಇದ್ರೊಳಗ ಪೇಪರ್ ಒಳಗೆ ಮಾಡುವಂತ ಅವಶ್ಯಕತೆ ಇಲ್ಲ, ನಾವು ಚೆಕ್ ಮಾಡ್ಕೊಳ್ಳೋ ಸಲ ಅದನ್ನ ಮಾಡ್ತಾ ಇರೋದು. ನೆಕ್ಸ್ಟ್ 57th ಕ್ವಶನ್ ಏನದ ನೋಡ್ರಿ. ಸಮ್ ಸ್ಟೂಡೆಂಟ್ಸ್ ಪ್ಲಾನ್ಡ್ ಎ ಪಿಕ್ನಿಕ್. ದ ಬಜೆಟ್ ಫಾರ್ ದ ಫುಡ್ ವಾಸ್ ₹900. as 10 of them failed to join the picnic, the cost of the food for each member was increased by ₹15. Find how many students went for the picnic. ಓಕೆ, ರೈಟ್? ಸೊ ದಟ್ ಇಲ್ಲಿ ಏನ್ ಮಾಡಕತ್ತಾರ ಅಂತಂದ್ರೆ ಪಿಕ್ನಿಕ್ ಹೋಗ್ಬೇಕಂತ ಪ್ಲಾನ್ ಹಾಕೊಂಡಾರ್ರಿ. ಅಲ್ಲಿ ಫುಡ್ ಕಾಸ್ಟ್ ಎಷ್ಟಾಗತ್ತೆ ಅಂತಂದ್ರೆ ₹900 ಅದ. ಈಗ ಏನ್ ಮಾಡಕತ್ತಿದ್ರು ಅಂದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ಏನ್ ಮಾಡಿದ್ರು ಅಂತಂದ್ರೆ 10 ಜನ ನಾವು ಬರಲ್ಲ ಅಂತ ಹೇಳ್ಬಿಟ್ರು. ಈಗ ಏನಪ್ಪಾ ಅಂದ್ರೆ ಅದು ₹900 ಇದು ₹900 ಇರ್ತೈತಿ. ಓಕೆ, ಸೊ ಹಂಗಂದ್ರೆ ಒಬ್ಬೊಬ್ಬರಿಗೆ ಇದರಿಂದ ಏನಪ್ಪಾ ಅಂದ್ರೆ ₹15 ಏನಪ್ಪಾ ಅಂತಂದ್ರೆ ₹15 ಏನಪ್ಪಾ ಅಂದ್ರೆ ಎಕ್ಸ್ಪೆನ್ಸ್ ಹೆಚ್ಚಿಗೆ ಬರಾಕತ್ತು. ಹಂಗಂದ್ರೆ ಪಿಕ್ನಿಕ್ ಹೋದಂತ ಏನ್ರಿ ದಟ್ ಸ್ಟೂಡೆಂಟ್ಸ್ ನಂಬರ್ ಎಷ್ಟೈತಿ ಅಂತ ಕೇಳಕತ್ತಾರ. ಸೊ ಅದನ್ನ ನಾವೇನ್ ಮಾಡೋಣ ಅಂದ್ರೆ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಲೆಟ್ ಎಕ್ಸ್ ಬಿ ದ ನಂಬರ್ ಆಫ್ students x be the number of students would like to go to picnic. ಇವ್ರು ಹೋಗಕತ್ತಿಲ್ರಿ, ಹೋಗ್ಬೇಕು ಅಂತ ಅನ್ಕೊಂಡವ್ರು. ಓಕೆ, ಪಿಕ್ನಿಕ್ ಬಿ ಎಕ್ಸ್ ಅದೇನಾಗಿರ್ಲಿ ಅಂತಂದ್ರೆ ಎಕ್ಸ್ ಆಗಿರ್ಲಿ. ರೈಟ್? ಓಕೆ, ನಂಬರ್ ಆಫ್ students
ವೆಂಟ್ ಫಾರ್ ಪಿಕ್ನಿಕ್. ವೆಂಟ್ ಫಾರ್ ಪಿಕ್ನಿಕ್. ಎಷ್ಟು ಜನ ಹೋಗ್ಯಾರ್ರಿ? ಎಕ್ಸ್ ಮೈನಸ್ 10 ಸ್ಟೂಡೆಂಟ್ಸ್ ಹೋಗಿದ್ದಾರೆ. ದಿ ಪಿಕ್ನಿಕ್ ಫಾರ್ ಪಿಕ್ನಿಕ್ ಈಸ್ ಎಕ್ಸ್ ಮೈನಸ್ 10. ಮತ್ತೆ ಯಾಕೆ ಹಿಂಗೆ ಬರೆಯೋದಿಲ್ಲ? ಈಸ್ ಎಕ್ಸ್ ಮೈನಸ್ 10 ಸ್ಟೂಡೆಂಟ್ಸ್ ಹೋಗಿದ್ದಾರೆ. ರೈಟ್. ಈಗ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂದ್ರೆ ಮೊದಲು ಎಷ್ಟಾಗ್ತಿತ್ತು, ಈಗ ದಟ್ 10 ಜನ ಹೋಗಿದ್ದಕ್ಕೆ 10 ಜನ ಕಡಿಮೆ ಹೋಗಿದ್ದಕ್ಕೆ ಏನಾಗುತ್ತೆ ಅಂದ್ರೆ ದಟ್ 15 ರೂಪಾಯಿ ಒಬ್ಬೊಬ್ಬರಿಗೆ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಆಗ್ಲಿಕ್ಕೆ. ಓಕೆ, ಸೊ ಹಂಗಂದ್ರೆ ಇಲ್ಲಿ ಎಕ್ಸ್ಪೆನ್ಸಸ್ ಒಬ್ಬರಿಗೆ ಹೆಚ್ಚಿಗೆ ಅದಾನ, ಇಲ್ಲಿ ಹೆಚ್ಚಿಗೆ ಅದಾನ ಅಂತಂದ್ರೆ ಇಲ್ಲಿ ಹೆಚ್ಚಿಗೆ ಅದರಿ. ಓಕೆ, ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ದಟ್ ಜನ ಕಡಿಮೆ ಅದಾರ ಅಂದ್ರೆ ಖರ್ಚು ಹೆಚ್ಚಿಗೆ ಆಗ್ತೈತಿ. ಸೊ ಹಂಗಂದ್ರೆ ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟೈತಿ ಅಂತಂದ್ರೆ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟೈತಿ ಅಂತಂದ್ರೆ 900 ರೂಪೀಸ್ ಐತಿ. ಓಕೆ, ಸೊ ಇಲ್ಲಿ ಒಬ್ಬರಿಗೆ ಎಷ್ಟಾಗುತ್ತೆ ಅಂತಂದ್ರೆ 900 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 10 ಆಗುತ್ತೆ. ಇಲ್ಲಿ ಒಬ್ಬರಿಗೆ ಎಷ್ಟಾಗುತ್ತೆ ಅಂತಂದ್ರೆ 900 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಸೊ 10 ಜನ ಕಡಿಮೆ ಹೋಗಿದ್ದಕ್ಕೆ ಇಷ್ಟು ಒಬ್ಬೊಬ್ಬರಿಗೆ ಇಷ್ಟು ದುಡ್ಡು ಖರ್ಚು ಬರ್ಲಿಕ್ಕೆ. ಒಂದ್ ವೇಳೆ 8 ಜನ ಹೋಗಿದ್ರೆ ಒಬ್ಬೊಬ್ಬರಿಗೆ ಇಷ್ಟು ಖರ್ಚು ಬರ್ತಿತ್ತು. ಎರಡರದ್ದು ಡಿಫ್ರೆನ್ಸ್ ಎಷ್ಟೈತಿ ಅಂತಂದ್ರೆ 15 ರೂಪಾಯಿ ಐತಿ. ಯಾಕಂದ್ರೆ ಇವ್ರು ಕಡಿಮೆ ಹೋಗಿದ್ದಕ್ಕ ಇಲ್ಲಿ ಒಬ್ಬೊಬ್ಬರಿಗೆ 15 ರೂಪಾಯಿ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಬರಾಕತ್ತೆ. ರೈಟ್. ಸೊ ದಟ್ ಇದನ್ನ ಸಾಲ್ವ್ ಮಾಡಿವಿ ಅಂದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಸಿಗ್ತದ್ರಿ. ರೈಟ್. ಸೊ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀರಿ? ಎರಡರದ್ದು ಏನಪ್ಪಾ ಅಂತಂದ್ರೆ ಇದ್ರದ್ದು ಎಲ್ಸಿಎಂ ತೆಗಿತೀವಿ. ಎಲ್ಸಿಎಂ ತೆಗೆದ್ರೆ ಏನಾಗುತ್ತೆ? ಎಕ್ಸ್ ಇಂಟು ಎಕ್ಸ್ ಮೈನಸ್ 10 ಆಗುತ್ತೆ. ಓಕೆ, ರೈಟ್. ಎಕ್ಸ್ ಮೈನಸ್ 10 ಎದ್ರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತೈತಿ ಅಂದ್ರೆ ಇಂಟು ಎಕ್ಸ್ ಮಾಡಬೇಕು. ಇದು ಬರಬೇಕು ಅಂದ್ರೆ ಎಕ್ಸ್ಗೆ ಇನ್ನು ಎಷ್ಟಲ್ಲೇ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಎಕ್ಸ್ ಮೈನಸ್ 10 ಲಿಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಇದನ್ನ 900 ಇಂಟು ಎಕ್ಸ್ ಮಾಡಿದ್ರೆ 900 ಎಕ್ಸ್ ಆಗುತ್ತೆ. ಮೈನಸ್ 900 ಇಂಟು ಎಕ್ಸ್ ಮೈನಸ್ 10 ಈಸ್ ಈಕ್ವಲ್ ಟು 15. ರೈಟ್. 900 ಎಕ್ಸ್ ಮೈನಸ್ ಇದನ್ನೆರಡು ಮಲ್ಟಿಪ್ಲೈ ಮಾಡ್ರಿ, ಏನಾಗುತ್ತೆ? 900 ಎಕ್ಸ್ ಮೈನಸ್ 900 ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇಂಟು 9000. ಇದು ಬಲಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ 15 ಇಂಟು ಎಕ್ಸ್ ಮೈನಸ್ 10. ಓಕೆ, ಪ್ಲಸ್ 900 ಎಕ್ಸ್ ಮೈನಸ್ 900 ಎಕ್ಸ್ 0 ಆಗುತ್ತೆ. ಇದು 9000 ಆಗುತ್ತೆ. ಇದು ಬಲಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ 9000 ಆಗುತ್ತೆ. 15x ಇಂಟು ಎಕ್ಸ್ ಅಂದ್ರೆ 15x ಸ್ಕ್ವೇರ್ ಮೈನಸ್ 15 ಇಂಟು 10 ಅಂದ್ರೆ 150. ಇದು 50x. ಇದು ಬಲಗಡೆ ಹೋದ್ರೆ ಮೈನಸ್ 9000. ಓಕೆ, ರೈಟ್. ಇವು ಇಷ್ಟು ಏನಪ್ಪಾ ಅಂತಂದ್ರೆ 15 ಲಿಂದ ಡಿವೈಡ್ ಆಗ್ತಾವು. ಸೊ ಇದನ್ನ ಏನ್ ಮಾಡ್ರಿ ಅಂತಂದ್ರೆ 15 ಲಿಂದ ಡಿವೈಡ್ ಮಾಡ್ರಿ. ಓಕೆ, 56 90. ಇದೇನಪ್ಪಾ ಅಂದ್ರೆ 15 ಲಿಂದ ಡಿವೈಡ್ ಆಗುತ್ತೆ. 3 15 ಲಿಂದ ಡಿವೈಡ್ ಆಗ್ತಾವು. ರೈಟ್. ಇದು =0 ಬಲಗಡೆ ಬರ್ಕೊಳ್ಳೋಣ. ಅಂದ್ರೆ ಇದೇನಾಗುತ್ತೆ ಅಂದ್ರೆ ಇದಕ್ಕೆ 15 ಲಿಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 10x 15 6 90 ಮುಂದೆ 2 0 ಈಸ್ ಈಕ್ವಲ್ ಟು 0. ಓಕೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತದ್ರಿ. ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 ಇಂಟು 600 ಅಂದ್ರೆ ಮೈನಸ್ 600 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ನಮಗೆ ಮಿಡಲ್ ಟರ್ಮ್ ಮೈನಸ್ 10 ಬರಬೇಕು. ರೈಟ್. ಇವೆರಡನ್ನು ಇದನ್ನ ಏನಪ್ಪಾ ಅಂದ್ರೆ ಸ್ಪ್ಲಿಟ್ ಮಾಡಬೇಕು. ಸೊ ಸ್ಪ್ಲಿಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ರಿ, ಡೈರೆಕ್ಟ್ ಆಗಿ ಹೇಳಿಕೆ ಸ್ವಲ್ಪ ಕಷ್ಟ, ಪ್ರಯತ್ನ ಮಾಡಿದ್ರೆ ಆಗ್ತದ್ರಿ, ಟೈಮ್ ಹೆಚ್ಚಿಗೆ ತಗೋತೈತಿ, ಅದೆಲ್ಲ ಬೇಕಾಗಿಲ್ಲ. ನಾವು ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ಬಿಡೋಣ. 2 ಲಿಂದ ಡಿವೈಡ್ ಆಗ್ತೈತಿ. 2 3 ಮುಂದೆ 2 0. 2 ಲಿಂದ 2 1 2 1 ಉಳಿತು. 2 5 10 ಮುಂದೆ 0. 2 7 14 1 ಉಳಿತು. 2 5 10 ನಂತರ 3 2 6 3 5 15 ನಂತರ 5 5 25 ನೆಕ್ಸ್ಟ್ 5 1 5. ರೈಟ್. 5 3 15. ಓಕೆ, 15 2 30 ನೆಕ್ಸ್ಟ್ 5 2 10 10 2 20. ರೈಟ್. ಬಂತು ನೋಡ್ರಿ. 5 3 15 15 2 30 5 2 10 10 2 20. 20 ಇಂಟು 30 ಮಾಡಿದ್ರೆ 600 ಬರ್ತೈತಿ. ಆ ನಂತರ 30 ಒಳಗೆ 20 ಮೈನಸ್ ಮಾಡಿದ್ರೆ ನಮಗೆ 10 ಬರ್ತೈತಿ. ಆದ್ರೆ ಇದು ಹಿಂದೆ ಮೈನಸ್ ಇರಬೇಕು, ಅದ್ರ ಸಲುವಾಗಿ ಬಿಗ್ಗರ್ ನಂಬರ್ ಇಂದ ಮೈನಸ್ ಹಾಕೋಣಂತ. ಇದೇನಾಗುತ್ತೆ ರೀ, ಎಕ್ಸ್ ಸ್ಕ್ವೇರ್ ಮೈನಸ್ 10x ಅಲ್ಲ ರೀ, ಮೈನಸ್ 30x ಪ್ಲಸ್ 20x ಮೈನಸ್ 600 ಇಸ್ ಈಕ್ವಲ್ ಟು 0. ಇವೆರಡರೊಳಗೂ ಎಕ್ಸ್ ಕಾಮನ್ ತೆಗೆದಿವಿ ಅಂತಂದ್ರೆ ಇಲ್ಲಿ ಎಕ್ಸ್ ಬರ್ತೈತಿ, ಇಲ್ಲಿ ಏನ್ ಬರ್ತೈತಿ ಮೈನಸ್ 30 ಬರ್ತೈತಿ.
ಇಲ್ಲಿ ಪ್ಲಸ್ 20 ಕಾಮನ್ ತೆಗಿತೀವಿ, ಇಲ್ಲಿ ಎಕ್ಸ್ ಬರ್ತೈತಿ, ಪ್ಲಸ್ ಇಂಟು ಮೈನಸ್ ಮೈನಸ್ 30 ಇಸ್ ಈಕ್ವಲ್ ಟು 0. ಎರಡರೊಳಗೆ ಏನು ಕಾಮನ್ ಅಂದ್ರೆ ಎಕ್ಸ್ ಮೈನಸ್ 30 ಕಾಮನ್ ಬರುತ್ತೆ. ಎಕ್ಸ್ ಮೈನಸ್ 30 ಕಾಮನ್ ಅಂತಂದ್ರೆ ಇಲ್ಲಿ ಎಕ್ಸ್ ಬರುತ್ತೆ, ಇಲ್ಲಿ 20 ಬರ್ತೈತಿ, ಈಸ್ ಈಕ್ವಲ್ ಟು 0. ಅಂದ್ರೆ ಎಕ್ಸ್ ಮೈನಸ್ 30 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 20 ಈಸ್ ಈಕ್ವಲ್ ಟು 0. ಮೈನಸ್ 30 ಬಲಗಡೆ ಹೋದ್ರೆ ಪ್ಲಸ್ 30 ಆಗುತ್ತೆ, ಇದು 20 ಬಲಗಡೆ ಹೋದ್ರೆ ಮೈನಸ್ 20 ಆಗುತ್ತೆ. ಅಂದ್ರೆ ದಟ್ ಇದು 30 ಆದ್ರೂ ಆಗಿರ್ಬೋದು ಅಥವಾ ಮೈನಸ್ 20 ಆದ್ರೂ ಆಗಿರ್ಬೋದು. ಎಕ್ಸ್ ಅನ್ನೋದು ಏನಪ್ಪಾ ಅಂತಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಸಂಖ್ಯೆ. ಅದು ಮೈನಸ್ ಆಗಿರುತ್ತಾ? ಇರಲ್ಲ ರೀ, ಅದೇನಾಗಿರ್ತೈತಿ ಅಂದ್ರೆ ಪ್ಲಸ್ ನಾಗಿರ್ತೈತಿ. ಅಂದ್ರೆ ಈಗ ಈ 30 ಏನಪ್ಪಾ ಅಂತಂದ್ರೆ ಪಿಕ್ನಿಕ್ಗೆ ಹೋಗ್ಬೇಕು ಅಂತ ಅನ್ಕೊಂಡಂತ ವಿದ್ಯಾರ್ಥಿಗಳ ಸಂಖ್ಯೆ. ಇದು ಹೋದವ್ರ ಸಂಖ್ಯೆ ಅಲ್ಲ. ಹೋದವ್ರ ಸಂಖ್ಯೆ ಎಷ್ಟೈತ್ರಿ? ಎಕ್ಸ್ ಮೈನಸ್ 10 ಅದ. ಓಕೆ, ನಂಬರ್ ಆಫ್ students went for picnic is ಏನ್ರಿ? ಎಕ್ಸ್ ಮೈನಸ್ 10. 30 ಮೈನಸ್ 10 ಅಂದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 20. ಹೋದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 20 ಜನ ಏನಪ್ಪಾ ಅಂದ್ರೆ ಪಿಕ್ನಿಕ್ಗೆ ಹೋಗಿದಾರೆ. ಕರೆಕ್ಟ್ ಆಯ್ತಾ ತಪ್ಪಾಯ್ತಾ? ಒಂದ್ ವೇಳೆ ಮೊದಲಕ್ಕೆ ಎಷ್ಟು ಹೋಗ್ಬೇಕು ಅನ್ಕೊಂಡಿದ್ರಿ? 30 ಜನ ಹೋಗ್ಬೇಕು ಅನ್ಕೊಂಡಿದ್ರು. ಅವಾಗ ಖರ್ಚು ಎಷ್ಟಿತ್ತು? 3 1 0 0. 30 ಜನ ಹೋಗ್ತಿದ್ರ ಅಂದ್ರೆ ಒಬ್ಬರಿಗೆ ಎಷ್ಟಾಗ್ತಿತ್ತು? 3 3 0, 3 3 9, ಮುಂದೊಂದು 0, 30 ರೂಪಾಯಿ ಆಗ್ತಿತ್ತು. ಈಗ ಎಷ್ಟು ಜನ ಹೋಗ್ಯಾರ್ರಿ? 20 ಜನ ಹೋಗ್ಯಾರ. 0 0 ಕನ್ಸಲ್ 2 4 8, 1 ಉಳಿತು 2 5 10, 45 ರೂಪಾಯಿ. ಅಂದ್ರೆ 30 ಜನ ಹೋಗಿದ್ರೆ ಒಬ್ಬೊಬ್ರಿಗೆ 30 ರೂಪಾಯಿ ಬೀಳ್ತಿತ್ತು. 20 ಜನ ಹೋಗಿದ್ದಕ್ಕೆ ಒಬ್ಬೊಬ್ಬರಿಗೆ 45 ರೂಪಾಯಿ ಬೀಳಾಕತೈತಿ. ಅಂದ್ರೆ ಒಬ್ಬೊಬ್ಬರಿಗೆ 15 ರೂಪಾಯಿ ಖರ್ಚು ಹೆಚ್ಚಿಗೆ ಬರಾಕತೈತಿ. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಇವು 54 ರಿಂದ 57 ಏನಪ್ಪಾ ಅಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ದು ರೀ. ಮುಂದಿನ ವಿಡಿಯೋದವ್ರಿಗೆ ಏನ್ ಮಾಡೋಣ ಅಂತಂದ್ರೆ 58 ರಿಂದ ಮುಂದಿನ 4 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ ಸರಿ, ದಟ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್, ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಇದ್ರ ಮೇಲೆ, ದಟ್ ಬೇರೆ ನಮ್ಗೆ ಟಾಪಿಕ್ ಮೇಲೆ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಒಂದು ಡೌಟ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನ ನಾನು ಮಾಡಿರ್ತೀನಿ. ಸರಿನಾ? ರೈಟ್, ಚೆನ್ನಾಗಿ ಓದ್ಕೊಡ್ರಿ. ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ಚೆನ್ನಾಗಿ ನೆನ್ಪುಳಿರ್ಲಿ, ಆನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.